ಎಲ್ಲ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನವಾ ಕರಜಿಗೆ ಸಂಘದ ವತಿಯಿಂದ ಹೇ ಹೇ, ಮೂರನೇ ಸಂದಿನ ನಸುಕಿನ ಜಾವದ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳಿದಾರವ ಮಾತ? ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಹೌದೌದು. ಎನ್ನ ಕಾಲವೇ ಕಂಬ ದೇಹವೇ ದೇಗುಲ, ದೇಗುಲ ಎನ್ನ ಶಿರವೇ ಹೊನ್ನಿನ ಕಳಸ ಮಾಡ್ಯಂದ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತ ಯಾರು ಹೇಳಿದಾರ ಮಾತ? 12ನೇ ಶತಮಾನದೊಳಗ ಯಾರು? ಅಣ್ಣ ಬಸವಣ್ಣವ್ರಿಗೆ ಈ ಮಾತು ಹೇಳ್ತಾರೆ. ಹೌದೌದ್ರಲ್ಲ. ಇದೇ ಮಾತು ಯಾಕೆ ಹೇಳಿದ್ರು? ಇದೇ ಮಾತು ಯಾಕೆ ಹೇಳಿದ್ರು? ಬಸವಣ್ಣವರು ಭಗವಂತಗೆ ಹೇಳ್ತಾರ, ಏನಂತ? ಯಪ್ಪ ಭಗವಂತ ಎಲ್ಲಾನು ಇದ್ದವ್ರ ಆಸ್ತಿ ಅಂತಸ್ತಿದ್ದವ್ರು ಇದ್ದವ್ರು ನಿನ್ನ ಗುಡಿ ದೊಡ್ಡ ಪ್ರಮಾಣದೊಳಗ ಕಟ್ಟತಾರ. ಹೇ ಹೇ, ಕರೆ ಅಂತ ದೊಡ್ಡ ಪ್ರಮಾಣದೊಳಗ ನಿನ್ನ ಗುಡಿ ಕಟ್ಸುವಂತ ಶಕ್ತಿ ನನ್ನ ಬಳಿ ಇಲ್ಲ ಭಗವಂತ. ಇಲ್ಲೋ ಭಗವಂತ. ಎನ್ನ ಕಾಲವೇ ಕಂಬ ಮಾಡು, ಎನ್ನ ದೇಹವೇ ದೇಗುಲ ಮಾಡ್ಕೋ, ಹೇ ಹೇ, ಎನ್ನ ಶಿರಾನೇ ನಿನ್ನ ಗುಡಿ ಮ್ಯಾಗ ಕಳಸ ಬಂಗಾರದ ಕಳಸ ಮಾಡ್ಕೊಂಡು ಇಟ್ಟುಕೋ. ಹೇ ಹೇ, ಈ ಪಂಚಭೂತ ಮಹಾ ಶರೀರವನ್ನೇ ನಿನ್ನ ಗುಡಿ ಅಂತ ತಿಳ್ಕೊಂಡ ಹೌದೌದು. ಭಗವಂತಗ ಅಣ್ಣ ಬಸವಣ್ಣವ್ರು ಹೇಳ್ತಾರ. ಹೇಳ್ಯಾರಿವ ಮಾತ? ಅದಕ್ಕೆ ಇರ್ಲಿ, ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಆ ಟೈಮ್ ನಾವು ಮುಗಿಲಾಕ ಬಂದದ. ಹೌದೌದು. ಏನಪ್ಪಾ ಅಂತಂದ್ರ ತಮ್ಮ ಜನರು ಕಮ್ಮ ಆಗ್ಯಾರ. ಇರ್ಲಿ, ಇರ್ಲಿ. ಅದಕ್ಕಲ್ಲೇ ಒಂದು ಭಕ್ತ ಕನಕದಾಸರ ಮಾತು ಹೇಳ್ತಾರ. ಏನಂತ ಹೇಳ್ಯಾರಿ ಮಾತ? ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಕಿಂತ ಅಜ್ಞಾನಿಗಳ ಜೋಡಿ ಒಡನಾಟ ಮಾಡೋದಕ್ಕಿಂತ ಹೌದು ಸುಜ್ಞಾನಿಗಳ ಜೋಡಿ ಜಗಳವೇ ಲೇಸು ಅಂತ ಹೇಳಿದಾರ ಅವರು. ಇದೇ ಮಾತು ಯಾಕೆ ಹೇಳಿದ್ರವ? ತಮ್ಮ ಅಜ್ಞಾನಿ ಕೂಡಿದರ ಏನಾಗ್ತದ? 4 ಲತ್ತಿ ಪೆಟ್ಟುಗಳ ಸಿಗುತ್ತಾವ ಹೊರತಾಗಿ ಬುದ್ಧಿ ಅನ್ನೋದು ಬರುದಿಲ್ಲ. ಆ ಬುದ್ಧಿ ಜ್ಞಾನ ಅನ್ನೋದು ಅಲ್ಲಿ ಸಿಗುವುದಿಲ್ಲ. ಸಿಗುದಿಲ್ಲ. ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು, ಏನವ ಜಗಳಿನೊಳಗ? ಆ ಜಗಳದೊಳಗೆ 4 ತತ್ವದ ಮಾತುಗಳು ಸಿಗುತ್ತಾವ ಅಂತಕ್ಕಂತ ಮಾತ ಹೌದು ಕನಕದಾಸರ ಹೇಳ್ತಾರ. ಹೇಳ್ಯಾರಲ್ರಿ. ಅದಕ್ಕೆ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಹಾಲು ಮತ ಅಂತಕ್ಕಂಥದ್ದು ಎಲ್ಲಿದಿಂದ ಹುಟ್ಟಿ ಬಂತ ತಮ್ಮ? ಎಲ್ಲಿ ಹಿಡ್ಕೊಂಡ್ರಿ? ಹೇಳಿ ಮುಂದೆ ವಿಷಯ ಕಡೆ ಹೋಗೋದದ. ಹೋರಿ. ಯಾವ ಪಾರ್ವತಿ ಪರಮೇಶ್ವರ ಏನ್ ಮಾಡಿದ್ರು? ಇವರ ಸಂಚಾರಕ್ಕಾಗಿ ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗ್ರತಪುರ ಪಟ್ಟಣಕ್ಕೆ ಬಂದಿಳ್ಕೊಂಡ್ರು. ಹೌದೌದಲ್ಲ. ಪಾರ್ವತಿ ದೇವಿ ತನ್ನ ಮಕ್ಕಳಾಗಿರ್ತಕ್ಕಂತ ಷಣ್ಮುಖ ಗಣಪತಿ ನನ್ನ ಎಲ್ಲಿ ಕೈಲಾಸದ ಬಿಟ್ಟು ಬಂದಿದಳು. ಅವಾಗ ಮಕ್ಕಳ ನೆನಪಾಗಿ ಮೂಹ ಹೆಚ್ಚಾಗಿ ಎದಿ ಹಾಲ ಧರಣಿಗೆ ಬಿದ್ದಾಗ ಪಾರ್ವತಿ ದೇವಿ ವಿಚಾರ ಮಾಡ್ತಾಳ. ಏನಂತ ವಿಚಾರ ಮಾಡಿದ್ರು? ಈ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದ, ಹಾಳ ಮಾಡಬಾರ್ದ ಅಂತ ತಿಳ್ಕೊಂಡ ಏನ್ ಮಾಡಿದ್ರವ? ಅದೇ ಜಾಗ್ರತ ಪೂರ್ವ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ 2 ಗೊಂಬೆಗಳನ್ನ ತಯಾರು ಮಾಡ್ತಾಳ. ಹೌದೌದಲ್ಲ. ಆ 2 ಗೊಂಬೆಗಳನ್ನ ತಯಾರು ಮಾಡಿ ಒಯ್ದ ಪರಮಾತ್ಮನ ಮುಂದೆ ಇಟ್ಟಂತಾಳ. ಏನಂತಾಳ್ರಿ? ಪತಿದೇವ ಈ 2 ಗೊಂಬೆಗೆ ಜೌಕಾಳ ತುಂಬಿ ನಾಮಕರಣ ಮಾಡ್ರಿ ಅಂದ ಕೂಡ್ಲೆ ಪರಮಾತ್ಮ 2 ಗೊಂಬೆಗೆ ಜೌಕಾಳ ತುಂಬುದ. ಹೌದೌದಲ್ಲ. ಮುದ್ದಾಯಿ ಮುದ್ದುಗೌಡ ಅಂತೇಳಿ ನಾಮಕರಣ ಮಾಡದ. ಅಲ್ಲಿ ಬೆಡಗ ಬದಲು ಮಾಡಿ 2 ಗೊಂಬೆನ ಮದುವೆ ಮಾಡಿದ್ರು. ಹಿಂಗ ಮುದ್ದಾಯಿ ಮುದ್ದುಗೊಂಡಗ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಯಾರ್ಯಾರು? ಹಲೋ, ಯಾರ್ಯಾರು ಹುಟ್ಟಿ ಬಂದ್ರು? ಯಾರ್ಯಾರು? ಆಯಿಗೊಂಡ, ಪಾಯಿಗೊಂಡ, ಅಮರಗೊಂಡ, ತೋಮಗೊಂಡ, ಬಿಗೊಂಡ, ಕಡಿ ಹುಟ್ಟ ಶಿವ ಪದಮಗೊಂಡ ತಮ್ಮ. ಪದಮಗೊಂಡಗ 2 ಹೆಂಡತಿಯರು. ಒಬ್ಬಕ್ಕೆ ಜಿಂಕಾದೇವಿ, ಒಬ್ಬಕ್ಕೆ ಚುಮಳಾದೇವಿ. ಹೌದೌದ್ರಲ್ಲ. ಜಿಂಕಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು, 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು. ಇಲ್ಲಿ ಹತ್ತಿ ಕಂಕಣ ಉತ್ಪತ್ತಿ ಆಯ್ತು. ಹೌದೌದ್ರಲ್ಲ. ಸುಮಳಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು, 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು. ಇಲ್ಲಿ ಏನಪ್ಪಾ ಅಂತಂದ್ರ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು. ಹೌದೌದಲ್ಲ. ಹಿಂಗ 84 ಮಂದಿ ಮಕ್ಕಳು ನಡುವಿನವ ದೇವರಾಜ. ಆ ಮೈಕರೆ ತಗೋರು ತಮ್ಮ. ಆ 84 ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜ. ದೇವರಾಜನ ಹೊಟ್ಟಿಲೆ ಯಾರು? ದುಪ್ಪಕರಯ್ಯ, ದೀಪಕರಯ್ಯ, ಆಲಕರಯ್ಯ, ಪಾಲಕರಯ್ಯ, ಆಣಕ
ಚಾಣಕರಾಯ ಚಾಣಕರಾಯ ಸೈರಿಕ ಬಂಬುರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಜಕರಾಯ ಮಾಳಿಂಗರಾಯ ಮಾಳಿಂಗರಾಯ 4 ಮಂದಿ ಮಕ್ಕಳ ತಮ್ಮ ಅವ್ರ ಯಾರವ ಅವರು ಹಿರಿಮಗ ರೆಬ್ಬರೆ ಬೀರಮುತ್ಯ ಸೋಮುತ್ಯ ಕರ್ಣಮುತ್ಯ ಸಾಕ್ಯದ ಮಗ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಹೊನ್ನು ಹೊನ್ನುಟ್ಟಿಗೆ ಯಂಕಣಗೌಡರ ಮಗ ತಾಯಿ ಶಿವಲಿಂಗಮ್ಮನ ಮಗ ಹೌದೌದ್ರಲ್ಲ ಇದರ ಮುಂದಿನ ಕತ್ತಿ ಮತ್ತ ಮುಂದ ಹಾಡಿನೊಳಗ ಹಾಡೋದದ ಹೇಳ್ಕೊತ ಹೋಗುದದ ಅದ ಇನ್ನು ನೇರವಾಗಿ ಪ್ರಶ್ನೆ ವಿಷಯ ಕಡೆ ಹೋಗುದದ ಏ ಹೋರ್ಲ್ಯಾ ಆ ವನ್ಯಾಸನಿ ಬಂದು ನಮ್ಮ ಸರಜೋಡಿ ಕಲಾವಂತರು ಏನ್ ಮಾಡಿದ್ರು ಆ ಪ್ರಶ್ನೆ ಕೇಳದ ಕೂಡ್ಲೆ ಒಂದು ಪ್ರಶ್ನೆಗೆ ಉತ್ತರ ಹೇಳಿದೇವ ತಮ್ಮ ಹೇಳಿದವ್ರಲ್ಯಾ ಆ ಒಂದು ಪ್ರಶ್ನೆಗೆ ಉತ್ತರ ನಮ್ಮ ಮೊಟ್ಟ ಮನೆಯಾಗ ನೋಡ್ಲಕ್ಕಾಗಿನೂ ಸಹಿತ ಎಲ್ಲಿ ಸಿಕ್ಕಿಲ್ಲ ಹೌದು ಮತ್ತ ನೀವು ಏನಪ್ಪಾ ಅಂತಂದ್ರ ಹೋಗಿ ನೋಡಿರ್ತೀರಿ ನಾವು ನೋಡಿರಲ್ಲ ನೋಡಿದ್ರಲ್ಲ ಹೇಳಿದೇವಲ್ಲ ನೀವು ಎಲ್ಲಾರೇ ನೋಡಿದ್ರ ಮುಂದಿನ ಸಂಧಿಗೆ ಬಂದು ಹೇಳ್ರಿ ನಮಗ ಮೊಟ್ಟ ಮನ್ಯಾಗ ನೋಡ್ಲಕ್ಕಾಗಿನೂ ಎಲ್ಲಿ ಸಿಕ್ಕಿಲ್ಲ ಅಂತಕ್ಕಂತ ಮಾತು ಹೇಳಿದ ಕೂಡ್ಲೆ ಏನಂತಾರ ಅವರು ನಮ್ಮ ಅಣ್ಣಾಜಿ ಅವ್ರು ಏನ್ ಹೇಳಿದಾರ ಅವರು ಏನಂದ್ರವ ಒಂದು ಪ್ರಶ್ನೆಗೆ ಉತ್ತರ ಖರೇದ ಒಪ್ಪುಕೊಂಡಾರ ಹೌದು ಆ ಒಂದು ಪ್ರಶ್ನೆಗೆ ಉತ್ತರ ನಾವು ಹಿಂಗ ಅಂದ ಕೂಡ್ಲೆ ಏನಂತಾರ್ರಿ ಅವ್ರು ಏನಂತಾರ್ರಿ ತಂಗಿ ನಮಕ್ಕಿಂತ ಮೊದಲು ಹೋಗಿ ನೀವು ಅಲ್ಲಿ ಹಾಡಿ ಬಂದಿರಿ ಹಾಡಿ ಬಂದಿರ್ಲ ಮಾನ್ಯ ಹೋಗಿ ನಾವು ಹಾಡಿ ಬಂದಿದ್ದೇವಿ ಇನ್ನೊಂದು ಚಾನ್ಸ್ ಕೊಡ್ತೇವಿ ವಿಚಾರ ಮಾಡಿ ಹೇಳ್ರಿ ಅಂತಕ್ಕಂತ ಮಾತಂದ್ರ ಅವರು ಅಂದಾರಲ್ಲ ಅಣ್ಣಾಜಿ ಅವರ ಪ್ರಶ್ನೆ ಇವತ್ತಿನ ದಿವಸ ನೀವು ಹೆಂಗ ಕೇಳಿರ್ಬೇಕು ಏನೇ ಇದ್ರು ಸಹಿತ ಏನ್ರಿ ಮೊಟ್ಟ ಮನಿ ಒಳಗ ಇದ್ದಿರ್ಬೇಕು ಹೌದಲ್ಲ ಮತ್ತ ನಮ್ಮ ಮೊಟ್ಟ ಮನಿ ಯಾವದವ ಅದಕ್ಕಲ್ಲಿ ನಾ ಮೂಲ ಮೊಟ್ಟ ಮನ್ಯಾಗ ನೋಡ್ಲಕ್ಕಾಗಿನು ಸಿಕ್ಕಿಲ್ಲ ಅಂತೇಳಿ ಅದಕ್ಕಲ್ಲೇ ಈ ಮಾತಂದಿನಿ ನಾನು ಹೌದಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಪ್ರಶ್ನೆ ಕೇಳಿದ್ರ ಎಲ್ಲಿದಾರೆ ಒಂದು ಕೇಳಿರಬಾರದು ಇಲ್ಲ ಹಂಗ ಇರ್ಲಿ ಕೇಳಿರಿ ಹಾಲ ಮತದೊಳಗೆ ಕೇಳಿರಿ ಇಲ್ಲ ಅನ್ನೋದಿಲ್ಲ ಹೌದು ಕರೆ ಏನಾರೇ ಒಂದು ಮೂಲ ಮೊಟ್ಟ ಮನಿ ಒಳಗೆ ಇದ್ದಿರ್ಬೇಕು ಹೌದಲ್ಲ ಹಂಗ ಪ್ರಶ್ನೆಗಳನ್ನ ನೀವು ಕೇಳ್ರಿ ಮತ್ತ ನಮಕ್ಕಿಂತ ಮೊದಲು ನೀವು ಹೋಗಿ ಹಾಡಿ ಬಂದಿರತ್ತ ನೀವು ಅಂದಿರಲ್ಲ ದಿನ ಒಂದು ಹಾಡ್ತೇವೆ ಯಾನ್ ಅಂತ ಹೇಳುದು ತಮ್ಮ ಯಾಕಪ್ಪ ಅಂತಂದ್ರ ಎಲ್ಲಾ ಕಡಿ ಮೊದಲು ಹೋಗಿ ಹಾಡಿ ಬಂದಿರತ್ತಂದ್ರೆ ನೀವು ಒಂದ್ 15 ವರ್ಷ ಆಯ್ತು ನಾವು ಹಾಡ್ಲಕತ್ತೀವಿ ಹೌದಲ್ಲ ಖರೆ ಯಾವ ದೇವ್ರಿಗೆ ಹೋಗಿ ಹಾಡಿ ಬಂದಿದ್ದೇವ ಅನ್ನೋದು ಕೆಲವೊಂದು ದೇವ್ರ ನೆನಪಿರ್ತಾವ ಕೆಲವೊಂದು ಊರ್ ನೆನಪು ಇರುದಿಲ್ಲ ನಮಗ ನಿನ್ನ ಯಾವ ಊರಿಗೆ ಹೋಗಿ ಹಾಡಿ ಬಂದೆವು ಯಾವ್ದು ಬಾಬಾ ಅದು ಯಾವ ಹಾಡಿ ಬಂದೇವಿ ಅವನಿಗೆ ಕೇಳ್ರಿ ಬಾಬಾಗ ಯಾಕಪ್ಪ ಅಂತಂದ್ರ ಯಾಕ್ರಿ ನಿನ್ನೆ ಹಾಡುದು ಈ ಊರಿನ ಹೆಸರೇ ಇವತ್ತು ನೆನಪಿರುವುದಿಲ್ಲ ಯಾಕಪ್ಪ ಅಂತಂದ್ರ ನೀವು ಕೇಳಾಕತ್ತೀರಪ್ಪ ಅಂತಂದ್ರ ಇರ್ಲಿ ವಿಚಾರ ಮಾಡ್ತೇವ್ ನೋಡೋನು ವಿಚಾರ ಮಾಡ್ಕೊಂಡು ಇನ್ನ ಹೇಳಾವ ನೀನು ಉತ್ತರ ತಮ್ಮ ಮುಂದಿನ ಸಂಧಿಗೆ ಹೇಳ್ರಿ ಅಂತಕ್ಕಂತ ಮಾತು ನಾವು ಅಂದಿದೇವಲ್ಲ ಮತ್ತ ಅದನ್ನ ಏನಪ್ಪಾ ಅಂತಂದ್ರ ಇನ್ನೂ ವಿಚಾರ ಮಾಡ್ಕೊಂಡು ಹೇಳ್ರಿ ಅಂತಕ್ಕಂತ ಮಾತಂದ್ರು ಅದಲ್ಲ ಅಣ್ಣಾಜಿ ಅವರ ಮೊಟ್ಟ ಮನೆಯೊಳಗೆ ಇದ್ರ ನಾವು ಚೌಕಾಶಿ ಮಾಡಬಹುದಿತ್ತು ಇತ್ತು ಕರೆ ನೀವು ಯಾವ್ದೋ ಒಂದು ಊರಂದ ಹೇಳಕತ್ತೀರಿ ಅದು ಅಂತೂ ನಮಗ ನೆನಪಿಗಿಲ್ಲ ಯಾವ ಊರಾಗ ಐತಿ ಅನ್ನೋದು ನಮಗ್ ಗೊತ್ತಿಲ್ಲ ಭಕ್ತನ ವಿಷಯ ಹೇಳ್ಕೋತ ಹೊಂಟ್ರ ಅದು ಹಲವಾರು ಭಕ್ತಗಳು ಈ ಒಬ್ಬರೇ ಭಕ್ತರ ಅಲ್ಲ ಬಹಳ ಮಂದಿ ಭಕ್ತರು ದೇವ್ರ ಕರ್ಕೊಂಡು ಹೋಗಿದ ಇತಿಹಾಸ ಅದಾವ ಹಿಂಗ ಹೇಳ್ಕೋತ ಹೋದ್ರ ಬಹಳ ಮಂದಿ ಭಕ್ತರ ಇತಿಹಾಸ ಅದಾವ ಹೌದು ಅದಕ್ಕ ಇರ್ಲಿ ಎಲ್ಲಿದಾರೆ ಒಂದು ಹೇಳ ಬಂದ ಪ್ರಶ್ನೆ ಕೇಳಕತ್ತೀರಿ ನಮಗ ಏನಪ್ಪಾ ಅಂತಂದ್ರ ಗೊತ್ತಿಲ್ಲತ್ತ ನಾವು ಹೇಳಿದೆವು ನಮಗ್ ಹೊಳದಿಲ್ಲಪ್ಪ ಅದು ಮತ್ತೆ ವಿಚಾರ ಮಾಡ್ಕೊಂಡು ಹೇಳ್ತೇವ ತಂದಿನೂ ನಾವು ಹೇಳಿಲ್ಲ ಇಲ್ಲ ನಮಗರೇ ಸಿಕ್ಕಿಲ್ಲ ನೀವು ಮುಂದಿನ ಸಂಧಿಗೆ ಬಂದು ಹೇಳ್ರಿ ಅಂತ ನಾವು ಹೇಳಿದೆವು ಅದನ್ನ ಅಲ್ಲೇ ಬಿಟ್ಟಿರಿ ಇರ್ಲಿ ಇನ್ನೊಂದು ಸಂದ ನಿಮಗೆ ಸಿಗ್ತದ ಮುಂದಿನ ಸಂಧಿಗೆ ಬಂದು ಹೇಳಿಬೇಡ್ರಿ ಅವ್ರಿ ಅದಕ್ಕೆ ಇರ್ಲಿ ಇನ್ನು ನಾವೊಂದು 2 ಪ್ರಶ್ನೆಗಳನ್ನ ಕೇಳಿದೇವಿ ಏನು ಕೇಳಿದೇವ ನೀನು ಏನು ಪ್ರಶ್ನೆ ಕೇಳಿದೇವಿ ಏನದು ಏನಪ್ಪಾ ಅಂತಂದ್ರ ತಮ್ಮ 4 ಮಂದಿ ಮಕ್ಕಳೊಳಗೂ ಒಬ್ಬಕ್ಕಿ ತಂಗಿ ರೇಬಕಾದೇವಿ ಅದಾಳಲ್ರಿ 4 ಮಂದಿದಿಂದ 21 ಮಂದಿ ಮಕ್ಕಳು ಹುಟ್ಟಿ ಬಂದರು 21 ಮಂದಿ ಮಕ್ಕಳೊಳಗೂ ಹೆಣ್ಣು ಮಗಳು ತಂಗಿ ಗುಬ್ಬೆವ್ ಅದಾಳ 21 ಮಂದಿದಿಂದ 101 ಮಂದಿ ಅದಾರಲ್ಲ ಆ 101 ಮಂದಿದಿಂದ 1700 ಶುದ್ಧರ ಅದಾರ 101 ಮಂದಿ ಒಳಗ ಹೆಣ್ಣು ಮಕ್ಕಳು ಅದಾರೋ ಅಥವಾ ಇಲ್ಲಂದ್ರ ಅದಾರಂದ್ರ ಯಾರು ಅವ್ರ ಹೆಸರು ಏನು ಇಲ್ಲಪ್ಪ ಅಂತಂದ್ರ ಯಾಕಿಲ್ಲ ಅವ್ರಿಗೆ ಯಾರ ಶ್ರಾಪ ಆಗಿತ್ತು ಅಂತ ನಾವ್ ಕೇಳಿದ ಕೂಡ್ಲಿ ಏನ್ ಹೇಳ್ತಾರ್ರಿ ಅಣ್ಣಾಜಿ ಅವ್ರು ಏನ್ ಹೇಳಿದ್ರು ಏನಂತ 101 ಮಂದಿ ಮಕ್ಕಳೊಳಗೂ ಹೆಣ್ಣು ಮಕ್ಕಳು ಅದಾರಂತ ಆ ಹೆಣ್ಣು ಮಕ್ಕಳ ಹೆಸರು ಯಾರು ಹೇಳಿದ್ರ ಅವರು ಯಾರವ ಒಬ್ಬಕ್ಕೆ ಹೆಣ್ಣು ಮಗಳದಾಳ ದ್ಯಾಮವತಿ ಹೇಳಿದ್ರ ಹೇಳಿದಾರಲ್ಲ ಏನಪ್ಪಾ ಅಂತಂದ್ರ ಅಣ್ಣಾಜಿ ಅವ್ರ ಹೇಳ್ರಿ ತಂಗಿ ಅವ್ರ ನೀವು ಎಲ್ಲಾರು ಒಂದೊಂದು ಒಬ್ಬೊಬ್ಬರ ಹೆಸರು ಹೇಳ್ತೀರಿ ಹೇಳ್ತಾರಲ್ರಿ ನಿನ್ನೇನು ಕಲಬುರಗಿ ಮ್ಯಾಳಿಗೆ ಇದೇ ಪ್ರಶ್ನೆ ಕೇಳಿದ ನಾನು ಅವ್ರೇನ್ ಹೇಳಿದ್ರು ಬಾಬಾ ಅಲ್ಲಿ ಕೇಳದ ಕೂಡಲೇ ಅವರ ಪ್ರಶ್ನೆಗೆ ಉತ್ತರ ಹೇಳಿದ್ರು ಏನು ಹೇಳಿದ್ರು ಏನಂತ 101 ಮಂದಿ ಹೆಣ್ಣು ಮಕ್ಕಳು ಏನಪ್ಪಾ ಅಂತಂದ್ರ ಮಕ್ಕಳೊಳಗ ಮಣೂರು ಎಲ್ಲ ಮುದೇವಿ ಹೆಣ್ಣು ಮಗಳ ಅದಾಳ
ಅವ್ರು ಹೇಳಿದ್ರು. ಹೆಂಗ ಮತ್ತ ನೀವು ಬಂದು ದ್ಯಾಮವತ್ತ ಹೇಳ್ತೀರಿ. ನೀವೊಂದು ಮೀಟಿಂಗ್ ತೋರಿತೀನಿ ಒಟ್ರು. ಮೊನ್ನೆ ನಾವು ಒಬ್ಬರು ಬಂದು ಹೇಳಿದ್ರು, ಏನ್ ಹೇಳಿದ್ರು? ಏನ್ರಿ 101 ಮಂದಿ ಮಕ್ಕಳೊಳಗ ಸೌಭಾಗ್ಯವತಿ ಅಂತೇಳಿ ಒಬ್ಬಾಕಿ ಹೆಣ್ಣು ಮಗಳತ್ತದ ಅಂತೇಳಿ ಒಬ್ಬರು ಹೇಳಿದ್ರು. ಹೇಳಿದ್ರಲ್ಲ ಇಲ್ಲೇ ಏಸ್ ಮಂದಿ ಹೆಣ್ಣು ಮಕ್ಕಳಾದ್ರು? ಏಸ್ ಮಂದಿ ಆದ್ರ ಇವ್ರು ಒಬ್ಬಾಕಿ ದ್ಯಾಮವಾದಳು, ಒಬ್ಬಾಕಿ ಮಣೂರಿ ಎಲ್ಲವಾದಳು, ಒಬ್ಬಾಕಿ ಸೌಭಾಗ್ಯ ದೇವಿ ಆದಳು. ಮತ್ತೆ ಏಸ್ ಮಂದಿರ ಹೆಣ್ಣು ಮಕ್ಕಳದಾರ ಅಂತ ನಾ ಕೇಳ್ತೀನಿ ನಿಮಗ್. ಹೆಂಗೇನಪ್ಪ ಅವ್ರಿಗೆ ಗೊತ್ತದ ಇವ್ರು ಹೇಳ್ಯಾರ. ದ್ಯಾಮವ ದೇವಿ ಇದ್ರ ಹಾ ಹೆಂಗ ರೆಬಕ್ಕಾ ದೇವಿನ ಕೊಂಡಾಡ್ತೀರಿ, ಹೆಂಗ ಕೊಂತಾ ದೇವಿನ ಕೊಂಡಾಡ್ತೀರಿ, ಹೆಂಗ ಗುಬ್ಬ್ಯವನ ಕೊಂಡಾಡ್ತೀರಿ, ಖರೆ ಯಾಕೆ ಬಿಟ್ರಿ ಹಂಗ ದ್ಯಾಮವನ್ ನೀವು ಯಾಕೆ ಹಿಂದ ಬಿಟ್ರಿ? ಆಕಿನ ನೀವ್ ಯಾಕೆ ಕೊಂಡಾಡೋದಿಲ್ಲ? ಅವ್ರದ್ದು ತೋಬೇಕಲ್ಲ ಹೆಸರು. ಮುಂದ ಆಕಿನ ಹೆಸರು ನೀವ್ ಯಾಕೆ ತಂದಿಲ್ಲ ಅಂತ ನಾ ಕೇಳ್ತೀನಿ ನಿಮಗ. ಅಂತ ತಪ್ಪ ಹಾ ದ್ಯಾಮವ ದೇವಿ ಏನು ತಪ್ಪು ಮಾಡಿದಳು? ಬೇಕಲ್ಲ ಹಿಂಗ ಹೇಳಿದ್ರ ಹಿಂಗ ಬರ್ತಾವ. ಏರ್ಲಿ ಯಾಕಪ್ಪ ಅಂತಂದ್ರ ತಿಳಿದಾಟು ಇರ್ಲಿ, ನಿಮಗ್ ತಿಳಿದ ಮಟ್ಟಿಗೆ ಹೇಳಿರಿ. ಹೌದು. ಮತ್ತೆ ಯಾಕಪ್ಪ ಅಂತಂದ್ರ ಯಾಕ್ರಿ ಒಂದು ಊರಿಗೆ ಹೋಗಬೇಕಾದ್ರ ಒಂದೇ ದಾರಿ ಇರುವುದಿಲ್ಲ, 12 ದಾರಿ ಇರ್ತಾವ. 12 ದಾರಿ ಇರ್ತಿರು. ಯಾಕಪ್ಪ ಅಂತಂದ್ರ ಅಣ್ಣ ಹಿಂಗ ಉತ್ತರ ಹೇಳ್ಬೇಕಾಗಿದ್ರ ಇವ ಅಣ್ಣ ಬುಕ್ಕಿನ ಬೆನ್ನತ್ತಿ ಹೊಂಟಾನ, ಹಿಂಗ ಉತ್ತರ ಸಿಗಲಾಕತ್ತಾವ. 108 ಹಾದಿ ಬರೆಯವು. 108 ಬುಕ್ಕಿನ ನಂಬಿ ಹೋದ್ರ 108 ಹಾದಿಗಳು ಬರ್ತಾವ್. ಬರ್ತಾವಲ್ರಿ. ಕರೆಗೆ ಇವತ್ತಿನ ದಿವಸ ನೀವು ಬುಕ್ಕಿನ ಬಿಟ್ಟ ಯಾವಾಗ ಸಿದ್ಧಟ್ಟಿಗೆ ವಿಷಯಗಳ ಹಿಡಿತೀರಿ ನೋಡು, ಅದು ಒಂದೇ ಹಾದಿ ಸಿಗ್ತದ. ಅವಾಗ ನಿಮಗ ಸರಿಯಾದ ಹಾದಿ ಸಿಗ್ತದ, ಅವಾಗ ನಿಮಗ ಸರಿಯಾದ ಉತ್ತರ ಸಿಗ್ತದ. ಅಲ್ಲಿ ತನಕನು ನೀವು ಬುಕ್ಕಿನ ಬೆನ್ನತ್ತಿ ಹೋದ್ರ ಇಂತ ಹಾದಿನೇ ನಿಮಗ ಸಿಗುತ್ತಾವ. ಕಚ್ಚ ಹಾದಿ ಅವು ಇಂಥವೇ ಸಿಗ. ಯಾವ ಕಲ್ಲು ಮುಳ್ಳಿನ ಹಾದಿನೇ ನಿಮಗ ಸಿಗ್ತಾವು, ಸರಿಯಾದ ಹಾದಿ ಡಾಂಬ್ರಿ ಸಿಗುದಿಲ್ಲ, ನಿಮಗ ಸಿಗುದಿಲ್ಲ. ಹೌದಾ? ಮುಂದಿನ ಸಂಧಿಗೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೇಳ್ರಿ ಅಣ್ಣಾಜಿ ಅವ್ರ. ಹೌದ್ರಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದೇವಿ. ಏನ್ ಕೇಳಿದೇವ? ಏನು ಪ್ರಶ್ನೆ ಕೇಳಿದೇವಿ? ಏನದ? ಯಾರಪ್ಪ ಅಂತಂದ್ರ ತಮ್ಮ ಯಾರು? ಅಮೋಘ ಸಿದ್ಧ ಮುತ್ಯನ ಗುರು ಸೋಮನಿಂಗ ಮುತ್ಯ. ಸೋಮನಿಂಗ ಮುತ್ಯ ಎಲ್ಲಾ ಕಡೆ ನಂದಿ ಜೋಡಿನಿ ಅದಾನ. ಕರೆ ಇಲ್ಲಿ ಮುಮ್ಮೆಟ್ಟ ಗುಡ್ಡಕ್ಕ ಅಮೋಘ ಸಿದ್ಧ ಮುತ್ಯ ಬಂದು ಇಳಿಯುವಂತ ಟೈಮ್ದೊಳಗ ಹೌದು ಎಲ್ಲಿನೂ ನಂದಿ ಬಿಟ್ಟ ಸೋಮನಿಂಗ ಮುತ್ಯ ಆಗಲಿಲ್ಲ. ಕರೆ ಇಲ್ಲಿ ನಂದಿನ ಮುಂದೆ ಬಿಟ್ಟನ, ತಾ ಹಿಂದ ಬಂದಾನ. ಅಲ್ಲಿ ಮುಮ್ಮೆಟ್ಟ ಗುಡ್ಡಕ್ಕ ಅಮೋಘ ಸಿದ್ಧ ಮುತ್ಯ ಬಂದು ಇಳಿಯುವಾಗ ನಂದಿ ಬಿಟ್ಟ ಸೋಮನಿಂಗ ಮುತ್ಯ ಆಗಲ್ಯಾನ. ನಂದಿನ ಮುಂದೆ ಬಿಟ್ಟ ತಾ ಯಾಕೆ ಹಿಂದ ಬಂದ, ಯಾಕೆ ಇಲ್ಲಿ ಆಗಲ್ಲ ಅಂತ ನಾ ಕೇಳ್ದ ಕೂಡ್ಲೆ ಏನ್ ಹೇಳಿದ್ರು ಉತ್ತರ? ಏನಂತಾರ ಅವ್ರ ಅಣ್ಣಾಜಿ ಅವರು? ಏನಂತಾರ? ತಂಗಿ ಇದು ಪ್ರಶ್ನೆನೇ ಅಲ್ಲ, ನಂದಿ ಬಿಟ್ಟು ಸೋಮನಿಂಗ ಮುತ್ಯ ಆಗಲಿಲ್ಲ. ಅವ್ರನ್ನ ನಮಗೆ ಕೇಳ್ತಾರ. ಏನ್ ಕೇಳ್ತಾರ? ಏನಂತ? ಹಿಂಗೆ ಹೊಂಟ್ರ ನಿಮಗೂ ಒಂದ ನಾ ಕೇಳ್ತೀನಿ ಅಂತೇಳಿ ಅವ್ರ ಅಂತಾರ. ಏನಂತ ಕೇಳಿದ್ರವ? ಇವತ್ತಿನ ದಿವಸ ಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಯಾರು ಶಿವ ಪಾರ್ವತಿ ವೇಷ ಧಾರಣ ಮಾಡಿ ಕಾಂತಾರ ಕಂಟ್ಯಾಗ ಬಂದು ಇಳ್ಕೊಂಡಾರ. ಹೌದೌದಲ್ಲ. ಅಲ್ಲಿ ಪರಮಾತ್ಮ ನಂದಿ ತಂದಿದ್ದೇನ ಅಂತ ನಾವು ಕೇಳ್ತಾರ ಅವ್ರು. ಅಣ್ಣ ಪಾರ್ವತಿ ಪರಮೇಶ್ವರ ಏನ ಪ್ರತ್ಯಕ್ಷ ರೂಪದೊಳಗ ಬಂದಾರ. ಅವ್ರು ಮಾಯ ರೂಪದ ಇರ್ತ ವೇಷ ಬದಲು ಮಾಡಿ ಲಮಾಣಿ ವೇಷ ತೊಟ್ಟು ಬಂದಾರ. ನಂದಿ ಯಾಕೆ ತರ್ತಾರ ಅವ್ರ ಅಲ್ಲಿ? ಹಂಗೇನೋಪ್ಪ. ಮತ್ತ ಶಿವ ಪಾರ್ವತಿ ಬಂದು ಇಳ್ಕೊಂಡಾರ ಅಲ್ಲಿ. ಮತ್ತ ಇಲ್ಲರೇ ಸೋಮನಿಂಗ ಮುತ್ಯ ಹಿಂದ ಒಬ್ಬನೇ ಬಂದಾನ. ಪಾರ್ವತಿ ದೇವಿನಿ ಎಲ್ಲಿ ಬಿಟ್ಟಾತ ನಾವು ಕೇಳಿದ್ರ ನೀ ಏನ್ ಹೇಳ್ತಿ? ಹಂಗೇನಪ್ಪ, ನನಗೇನ್ ಗದ್ಲ ತಿಳಿಯೋದು. ನಂದಿನ ಮುಂದೆ ಬಿಟ್ಟನ, ತಾ ಹಿಂದ ಸೋಮನಿಂಗ ಮುತ್ಯ ಬಂದಾನ ಅಂತೇಳಿ ಸ್ತುತಿನೇ ಸಾರ್ತದ. ಹೌದು. ಮತ್ತ ಪಾರ್ವತಿ ದೇವಿನ ಎಲ್ಲಿ ಬಿಟ್ಟಾತ ನಾವು ಕೇಳಿದ್ರ ನೀ ಏನ್ ಹೇಳ್ತಿ? ಅದನ್ನ ಹೇಳಣ್ಣ. ಮನ್ಯಾಗ ಬಿಟ್ಟು ಬಂದಿದೀವಿ. ಹಂಗಲ್ಲಾಕ್ ಹೋಗ್ಬೇಡ. ಯಾಕಪ್ಪ ಅಂತಂದ್ರ ಯಾಕ್ರಿ ಪ್ರಶ್ನೆಕ ಉತ್ತರ ಬರ್ಲಿಲ್ಲಪ್ಪ ಅಂತಂದ್ರ ಹಿಂಗ ಅಡ್ಡವಾದಗಳ ಹಾಕ್ತಾರ. ಅಡ್ಡವಾದಗಳ ಆಗ್ತಾವ. ಹೌದೌದು ಅಣ್ಣ, ನೇರವಾಗಿ ಪ್ರಶ್ನೆಕ ಉತ್ತರ ಇನ್ನೊಂದ್ ಜರ ವಿಚಾರ ಮಾಡ್ರಿ. ನೀವು ಇನ್ನೂ ಸ್ವಲ್ಪ ವಿಚಾರ ಮಾಡ್ರಿ. ಹೌದು. ಬರ್ತಿತ್ತಂದ್ರು ಬರ್ತದ ಹೇಳ್ರಿ, ಇಲ್ಲಪ್ಪ ಅಂತಂದ್ರ ಇಲ್ಲ ಅಂತ ಹೇಳ್ರಿ. ಹೌದು. ಮತ್ತ ಅಲ್ಲಿ ನಂದಿನ ನೋಡ್ಲಕ್ ಹೋದ್ರು ಸಹಿತ ಈಗ ಸದ್ಯ ಮಕಣಾಪುರದೊಳಗ ಒಂದೇ ನಂದಿ ಇಲ್ಲ. ವಿಚಾರ ಮಾಡ್ರಿ. ನಂದಿ ಗುರುವಿನ ಜೋಡಿನಿ ಆದ ತಂದಾರ ಅವ್ರು. ಅಂದಾರಲ್ಲ. ಇಲ್ಲ ಅನ್ನೋದಿಲ್ಲ. ಮತ್ತೇನು? ಮತ್ತ ಮಕಣಾಪುರದೊಳಗ ನೋಡ್ಲಕ್ ಹೋದ್ರ 2 ನಂದಿ ಅದಾವ. ಒಂದು ಗುರುವಿನ ನಂದಿ ಆಯ್ತು, ಇನ್ನೊಂದು ನಂದಿ ಯಾರ್ದ ನಾ ಕೇಳ್ತೀನಿ ನಿಮಗ್. ಅದ್ಯಾರ್ದ್ರಿ ಹೇಳ್ತಾರ? ಮುತ್ಯ ನೋಡಲ್ಲಿ ಹೊತ್ತು ಹೊಂಡತನ ಹಿಂಗೆ ಜಾಡ್ಸ್ಬಿಡ್ರಿ ಅಂತ. ಜಾಡ್ಸುದ್ರಿ ಹಂಗೇನಿಲ್ಲ ಅಣ್ಣ. ನೀವು ನೇರವಾಗಿ ಪ್ರಶ್ನೆಗೆ ಉತ್ತರ ಹೇಳ್ರಿ. ಇನ್ನೂ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೇಳ್ರಿ. ಎಷ್ಟೇ ಆಗಲಿ ಶಾಣ್ಯಾರ ಅದೇರಿ, ಎಲ್ಲಾನು ತಿಳ್ಕೊಂಡವ್ರ ನೀ ಅದೇರಿ. ಏನಪ್ಪಾ ಅಂತಂದ್ರ ಎಲ್ಲಾ ಮಾಸ್ತರ್ಗಳು ಅದಾವ ಒಂದೊಂದು. ಹೆಂಗದಾರ? ಕ್ಯಾಟ್ ಹುಚ್ಚರಂಗ್ ಮಾತಾಡ್ತಾವ.
ಈ ಖರೆ ಅಣ್ಣ ಈ ಮಾಸ್ತರ್ ಹಂಗಲ್ಲ. ಹಂಗಲ್ಲ. ಇಲ್ಲ ಇಲ್ಲ. ಇವತ್ತಿನ ದಿವಸ ಏನೇ ಇದ್ರು ಸಹಿತ ಹೌದು ತಂಗಿನನ್ನ ಹಿಡ್ಕೊಂಡ ಮಾತಾಡ್ತೀರಿ. ಎಲ್ಲಾ ಕೆಲವೊಂದು ಮ್ಯಾಳಗಳದಾವ. ಹೌದು. ಹಂಗಾಯ್ತು ತಂಗಿ ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಅಂತವ್ರಿದ್ರ ನಮ್ದು ತಲಿ ಇಂಕ ಚಟ್ಟತಿತ್ತು. ಅದಕ್ಕೆ ಇರ್ಲಿ. ಹೌದು. ಎಷ್ಟೇ ಆಗ್ಲಿ ತಂಗಿನ ನೀವು ಹಿಡ್ಕೊಂಡ ಮಾತಾಡಕತ್ತೀರಿ. ನಿಮಗೂ ನಾವು ತೆಗೆದು ಒಗದು ಮಾತಾಡೋದಿಲ್ಲ. ಹಿಡ್ಕೊಂಡ್ ಮಾತಾಡ್ರಪ್ಪ. ಇನ್ನೂ ಒಂದು ನಿಮಗ ಏನಪ್ಪಾ ಅಂತಂದ್ರ ಚಾನ್ಸ್ ಕೊಡ್ತೇವಿ. ಹಾ ಮುಂದಿನ ಸಂಧಿಗೆ ಹೇಳ್ರಿ. ಹೌದು ಇಲ್ಲಿಕಪ್ಪ ಅಂತಂದ್ರ ಬಿಡ್ರಿ. ಮತ್ತ ಮುಂದೆ ಏನಪ್ಪಾ ಅಂತಂದ್ರ ಕೊಡ್ತಾರೆ. ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅದ ಸಂಪ ಅಂತಕ್ಕಂತ ಸಭಾ ಬಹಳ ಇಂಪಾಗಿ ಸಿದ್ಧಾಟಿಕೆ ವಿಷಯ ಹಾ ಕೇಳತ್ತಾರ್ರಿ. ನಮ್ಮ ನಾಲ್ಕೇ ಮಂದಿ ಹಿರಿಯರ ಕುಂತರು ಸಹಿತ ಚೊಕ್ಕಾಗಿ ಬಹಳ ಚೊಕ್ಕಾಗಿ ಹಿರಿಯರ ಬಳಗ ಕುಂತದ. ಹೌದು. ಯಾಕಪ್ಪ ಅಂತಂದ್ರ ಇನ್ನ 3:30 ಆಗ್ಯದ್ರಿ ಈಗ. ಇದನ್ನ ಏನೂ ತಿಳಿಲಾರದವ್ರು ಅಷ್ಟೇ ಹೋಗಿ ಮುಕ್ಕೊಂತಾನೆ. ಹಾ ಇದರ ಒಳಗ ರುಚಿ ಇದ್ದವ್ರು ಮಾತ್ರ ಏನಪ್ಪಾ ಅಂತಂದ್ರ ಕೇಳ್ತಾರ. ಕೇಳ್ತಾರ. ಹೌದು. ಅದಕ್ಕ ಇರ್ಲಿ ಅಂತ ನನ್ನ ದೈವ ಹಾ ಕುಂತಾರ್ರಿ. ಹಿರಿ ಬಳಗ ಕುಂತಾರೆ. ಹೌದು. ಅದಕ್ಕ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಜಾಗಲಾರದಂಗ ಈಗ ಯಥಾ ಪ್ರಕಾರ ಒಂದ ಚಾಲ ಹಾಡಿ ಚಾನ್ಸ ನಮ್ಮ ಸರಜೋಡಿ ಕಲಾವಂತರು ತಮ್ಮನ ಬಳಗಕ್ಕೆ ಪಾಳಿ ಕೊಡು.